ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ವೇತಾ. ಇವತ್ತಿನ ವಿಡಿಯೋದಲ್ಲಿ ಒಂದು ಕ್ರೋಶಾ ಕುಚ್ಚು ಡಿಸೈನ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ಸ್ಯಾರಿ ಕಲರ್ ಬಂದ್ಬಿಟ್ಟು ಆರೆಂಜ್ ಕಲರ್ಗೆ ಡಾರ್ಕ್ ಬ್ಲೂ ಕಲರ್ ಅಲ್ಲಿ ಬಾರ್ಡರ್ ಇದೆ. ಹಾಗೇನೆ ಇದು ಕಾಪರ್ ಕಲರ್ ಅಲ್ಲಿ ಈ ತರ ಫ್ಲವರ್ ವರ್ಕ್ ಅನ್ನ ಮಾಡಿದ್ದಾರೆ. ಇದಕ್ಕೆ ಹಾಕಿರುವಂತಹ ಒಂದು ಕ್ರೋಶಾ ಡಿಸೈನ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ. ಇಷ್ಟ ಆದ್ರೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ಹಾಗೆ ಡಿಸೈನ್ ಏನ್ ಅನ್ನಿಸ್ತು ಅಂತ ಕೂಡ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಇಲ್ಲಿ ಸೆರಗು ಬ್ಲೂ ಕಲರ್ ಅಲ್ಲಿ ಇರೋದ್ರಿಂದ ನಾನು ಡಿಸೈನ್ ಅನ್ನ ಮಾಡ್ಕೊಳ್ಳೋದಿಕ್ಕೆ 6 ಎಳೆ ಸಿಲ್ಕ್ ಥ್ರೆಡ್ ದಾರನ ತಗೊಂಡಿದ್ದೀನಿ ಆರೆಂಜ್ ಕಲರ್ ನಲ್ಲಿ. ಇದಕ್ಕೆ ಬೇಕಾಗಿರುವಂತಹ ಮೆಟೀರಿಯಲ್ಸ್ 6 ಎಳೆ ಸಿಲ್ಕ್ ಥ್ರೆಡ್ ದಾರ, ಒಂದು ಟ್ರಿಮ್ಮರ್, ಫ್ಯಾಬ್ರಿಕ್ ಗ್ಲೂ, ಹಾಗೇನೆ ಸಿಂಪಲ್ ಆಗಿ ಇರ್ಲಿ ಅಂತ ಹೇಳಿ ಈ ತರ ಸ್ಮಾಲ್ ಕಾಪರ್ ಕಲರ್ ಬೀಡ್ಸ್ ಅನ್ನ ತಗೊಂಡಿದ್ದೀನಿ. ಬಾರ್ಡರ್ ಯಾವ ಕಲರ್ ಇರುತ್ತೆ ಅಲ್ವಾ, ಆ ಕಲರ್ ಅಲ್ಲಿ ನೀವು ಬೀಡ್ಸ್ ಅನ್ನ ತಗೊಳ್ಬೇಕಾಗತ್ತೆ. ಹಾಗೇನೆ ಇವತ್ತಿನ ಈ ಡಿಸೈನ್ ಅನ್ನ ಮಾಡ್ಕೊಳ್ಳೋದಿಕ್ಕೆ ನಾನು 11 ನಂಬರ್ ಕ್ರೋಶಾ ನೀಡಲ್ ನ ಯೂಸ್ ಮಾಡ್ತಾ ಇದ್ದೀನಿ, 0.7 mm. ಮೊದಲಿಗೆ ನಾವು ಸಿಲ್ಕ್ ಥ್ರೆಡ್ ನ ಏನು 6 ಎಳೆ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅದಕ್ಕೆ ಗಂಟನ್ನ ಹಾಕೊಂಡ್ಬಿಟ್ಟು ಕೊನೆಯಲ್ಲಿ ಈ ತರ ಒಂದ್ ಸ್ವಲ್ಪ ಫ್ಯಾಬ್ರಿಕ್ ಗ್ಲೂನ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಬೇಕು. ಅವಾಗ ನಾವು ಡಿಸೈನ್ ಅನ್ನ ಹಾಕ್ತಾ ಇರ್ತೀವಿ ಅಲ್ವಾ, ಅದು ಲೂಸ್ ಆಗುವಂಥದ್ದು ಅಥವಾ ಜಾರೋ ಅಂಥದ್ದು ಆಗೋದಿಲ್ಲ. ಹಾಗಾಗಿ ಈಗ ಸೀರೆನ ರೈಟ್ ಸೈಡ್ ಅಲ್ಲಿ ಈ ತರ ಇಟ್ಕೊಂಡು ಬ್ಯಾಕ್ ಸೈಡ್ ಇಂದ ಥ್ರೆಡ್ ಅನ್ನ ಇಟ್ಟು ನೀಡಲ್ನ ಚುಚ್ಚಿ ಫ್ರಂಟ್ ಸೈಡ್ಗೆ ಥ್ರೆಡ್ ಅನ್ನ ತಗೊಂಡ್ ಬರ್ಬೇಕು. ಒಂದು 1/4 ಇಂಚಷ್ಟು ಗ್ಯಾಪ್ ಅನ್ನ ಬಿಟ್ಬಿಟ್ಟು ನೀವು ಡಿಸೈನ್ ಅನ್ನ ಸ್ಟಾರ್ಟ್ ಮಾಡಿ. ನೋಡ್ಬೋದು, ಈಗ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಗಂಟು ಬಂದಿದೆ. ಈಗ ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡು ಥ್ರೆಡ್ ಅನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಸೀರೆಗೆ. ಮತ್ತೆ ಪಕ್ಕದಲ್ಲೇನೆ ನೀಡಲ್ನ ಚುಚ್ಬಿಟ್ಟು ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ 2 ಸತಿ ನಾನು ಸೀರೆಗೆ ಲಾಕ್ ಅನ್ನ ಮಾಡ್ಕೊಂಡಿದ್ದೀನಿ. 2 ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಂಡು ಥ್ರೆಡ್ ಅನ್ನ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ 4 ಚೈನ್ ಅನ್ನ ಹಾಕೊಳ್ತಾ ಇದ್ದೀನಿ. 3, 4 ಚೈನನ್ನ ಹಾಕೊಂಡ್ಬಿಟ್ಟು ಸೀರೆಗೆ ಎಲ್ಲಿಗೆ ಬರುತ್ತೆ ಅಂತ ಹೇಳಿ ನೋಡ್ಕೊಂಡು ಕರೆಕ್ಟ್ ಆಗಿ ಅಲ್ಲಿಗೆನೆ ಲಾಕ್ ಅನ್ನ ಮಾಡ್ಕೊಳ್ಬೇಕು. ಒಂದು ಸಿಂಗಲ್ ಕ್ರೋಶನ ಹಾಕ್ಬಿಟ್ಟು ಲಾಕ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. 4 ಚೈನ್ ಆದ್ಮೇಲೆ ಈಗ ಮತ್ತೆ 2ನೇ ಸತಿ ಇಲ್ಲಿ 4 ಚೈನ್ ಅನ್ನ ಹಾಕೊಳ್ತಾ ಇದ್ದೀನಿ. ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಂತ ಹೇಳಿ ನೋಡ್ಕೊಂಡು ಕರೆಕ್ಟ್ ಆಗಿ ಅದನ್ನ ಲಾಕ್ ಅನ್ನ ಮಾಡ್ಕೊಳ್ಬೇಕು. ಈಗ ಮತ್ತೆ ಅಲ್ಲಿಂದನೇ 6 ಚೈನ್ ಅನ್ನ ಹಾಕೊಳ್ತಾ ಇದ್ದೀನಿ. 1, 2, 3, 4, 5, 6 ಚೈನ್ ಅನ್ನ ಹಾಕೊಂಡು ನಾವು 4 ಚೈನ್ ಅನ್ನ ಎಲ್ಲಿ ಲಾಕ್ ಮಾಡ್ಕೊಂಡಿದ್ವಿ ಅಲ್ವಾ, ಸೇಮ್ ಅದೇ ಜಾಗಕ್ಕೆನೆ ಈ 6 ಚೈನ್ಸ್ ಅನ್ನು ಕೂಡ ಹಾಕೊಂಡು ಲಾಕ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಮಾಡಿದ್ಮೇಲೆ ನಮಗೆ 6 ಚೈನ್ಸ್ ಇಂದು ಒಂದು ಸ್ಮಾಲ್ ಲೂಪ್ ತರ ಕಾಣಿಸುತ್ತೆ. ನೋಡ್ಬೋದು, ಇಲ್ಲಿ ಈ ತರ ಒಂದು ಲೂಪ್ ಫಾರ್ಮೇಶನ್ ಆಗತ್ತೆ. ಇದ್ರಲ್ಲೇನೆ ನಾವು ಸೆಕೆಂಡ್ ಸ್ಟೆಪ್ ಅನ್ನ ಮಾಡ್ಕೊಳ್ಳೋದಾಗಿರುತ್ತೆ. ಈಗ ಅಲ್ಲಿಂದನೇ ಮತ್ತೆ ನಾನು 4 ಚೈನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. 2, 3, 4 ಚೈನ್ಸ್ ನ ಹಾಕೊಂಡು ಎಲ್ಲಿಗೆ ಬರುತ್ತೆ ಅಂತ ಹೇಳಿ ನೋಡಿ, ಎಕ್ಸಾಕ್ಟ್ ಅಲ್ಲಿಗೆನೆ ಈ ತರ ಲಾಕ್ ಮಾಡ್ಕೊಳ್ಬೇಕು. ಈಗ ನೋಡ್ಬೋದು, 2 ಸತಿ 4 ಚೈನ್ ಹಾಕಿದ್ದೀನಿ, ಒಂದು 6 ಚೈನ್, ಹಾಗೇನೆ ಮತ್ತೆ 4 ಚೈನ್ ಅನ್ನ ಹಾಕೊಂಡಿದ್ದೀನಿ. ಈಗ ಸೀರೆನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಸೂಜಿ ಮೇಲೆ 1 ಟೈಮ್ ದಾರನ ತಗೊಂಡು ಆ 6 ಚೈನ್ ಗ್ಯಾಪ್ ಅಲ್ಲಿ ಹೋಗಿ ದಾರನ ತಗೊಂಡ್ ಬರ್ಬೇಕು. ಈಗ ಸೂಜಿ ಮೇಲೆ 3 ದಾರ ಆಗಿರುತ್ತೆ. ಮೊದಲಿಗೆ 2 ದಾರನ 1 ಮಾಡ್ಕೊಳ್ಬೇಕು, ಮತ್ತೆ 2 ದಾರನ 1 ಮಾಡ್ಕೊಂಡು ಆ ಹೋಲ್ ಗ್ಯಾಪ್ ಅಲ್ಲಿ ನಾವು 13 ಡಬಲ್ ಕ್ರೋಶೆನ ಫಿಲ್ಅಪ್ ಮಾಡ್ಕೊಳ್ತಾ ಹೋಗ್ಬೇಕು. ಸೂಜಿ ಮೇಲೆ 1 ಟೈಮ್ ದಾರನ ತಗೊಳ್ಳೋದು, ಹೋಲ್ ಗ್ಯಾಪ್ ಅಲ್ಲಿ ಹೋಗಿ ದಾರನ ತರಬೇಕು. 3 ದಾರ ಆಗತ್ತೆ. ಮೊದಲಿಗೆ 2 ದಾರನ 1 ಮಾಡ್ಕೊಂಡು ಮತ್ತೆ 2 ದಾರನ 1 ಮಾಡ್ಕೊಂಡು ಡಬಲ್ ಕ್ರೋಶೆಸ್ ನ ಫಿಲ್ಅಪ್ ಮಾಡ್ಕೊಳ್ತಾ ಹೋಗ್ಬೇಕು. ಈ 6 ಚೈನ್ ಗ್ಯಾಪ್ ಅಲ್ಲಿ ನಮಗೆ 13 ಡಬಲ್ ಕ್ರೋಶೆ ಫಿಲ್ಅಪ್ ಆಗತ್ತೆ. ಈ ಸ್ಟೆಪ್ ಅಲ್ಲಿ ನೀವು ಆಡ್ ನಂಬರ್ಸ್ ಅಂದ್ರೆ ಬೆಸ ಸಂಖ್ಯೆನಲ್ಲಿ ಡಬಲ್ ಕ್ರೋಶೆಸ್ ನ ಫಿಲ್ಅಪ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿ ನಾನು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಹೇಳ್ತೀನಿ.
ನೀವು ಬೇಕು ಅಂತ ಅಂದ್ರೆ ಇಲ್ಲಿ 4 ಚೈನ್ಸ್ ಅಷ್ಟೇ ಹಾಕಿ 9 ಡಬಲ್ ಕ್ರೋಶೆನು ಕೂಡ ಮಾಡ್ಕೊಳ್ಬಹುದು. ಆದ್ರೆ ಆಡ್ ನಂಬರ್ಸ್ ಅಲ್ಲೇನೆ ಇರಬೇಕು. 9, 11, 13, 15 ಈ ತರ ಆಡ್ ನಂಬರ್ಸ್ ಅಲ್ಲೇನೆ ನೀವು ಡಬಲ್ ಕ್ರೋಶೆಸ್ ನ ಈ ಚೈನ್ ಗ್ಯಾಪ್ ಅಲ್ಲಿ ಫಿಲ್ ಅಪ್ ಮಾಡ್ಕೊಳ್ಬೇಕಾಗತ್ತೆ. ನೋಡ್ಬೋದು ಇಲ್ಲಿ 13 ಡಬಲ್ ಕ್ರೋಶೆನ ನಾನು ಫಿಲ್ ಅಪ್ ಮಾಡ್ಕೊಂಡಿದ್ದೀನಿ. ಈ ತರ ಒಂದು ಪುಟ್ಟದಾಗಿರುವಂತಹ ಆರ್ಚ್ ಕಂಪ್ಲೀಟ್ ಆಗಿದೆ. ಈಗ ನಾವು 4 ಚೈನ್ ಅನ್ನ ಎಲ್ಲಿ ಹಾಕಿ ಲಾಕ್ ಮಾಡ್ಕೊಂಡಿದ್ವಿ ಅಲ್ವಾ, ಸೇಮ್ ಅದೇ ಜಾಗಕ್ಕೆನೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಂಡು ಈ 13 ಡಬಲ್ ಕ್ರೋಶೆನ ಇಲ್ಲಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿಗೆ ಸೆಕೆಂಡ್ ಸ್ಟೆಪ್ ಮುಗಿಯುತ್ತೆ. ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಬೇಕು. ಒಂದು ಪುಟ್ಟದಾಗಿರುವಂತಹ ಆರ್ಚ್ ಫಾರ್ಮೇಶನ್ ಆಗಿರುತ್ತೆ. ಈಗ ಮತ್ತೆ ಸ್ಯಾರಿನ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ಬೇಕು. ಟರ್ನ್ ಮಾಡ್ಕೊಂಡಿದ್ ಆದ್ಮೇಲೆ ಸೂಜಿ ಮೇಲೆ 1 ಟೈಮ್ ದಾರನ ತಗೊಳ್ಬೇಕು. ನಾವೇನು ಡಬಲ್ ಕ್ರೋಶೆನ ಹಾಕಿದ್ವಿ ಅಲ್ವಾ, ಅಲ್ಲಿ ಒಂದು ಹೋಲ್ ಚೈನ್ ಗ್ಯಾಪ್ ಕಾಣಿಸ್ತಾ ಇರುತ್ತೆ. ಅಲ್ಲಿಗೆ ಹೋಗಿ ದಾರನ ತಂದು ಮತ್ತೆ ಡಬಲ್ ಕ್ರೋಶೆನ ಫಿಲ್ ಅಪ್ ಮಾಡ್ಕೊಳ್ತಾ ಹೋಗ್ಬೇಕು. ಈ ಸ್ಟೆಪ್ ಅಲ್ಲಿ ಪ್ರತಿಯೊಂದು ಚೈನ್ ಮೇಲೂ ಕೂಡ ನೀವು ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ಸ್ವಲ್ಪ ತುಂಬಾ ವರ್ಕ್ ಜಾಸ್ತಿ ಅಂತ ಅನಿಸ್ತು ಅಂತ ಅಂದ್ರೆ ಇಲ್ಲಿ ನೀವು ಸಿಂಗಲ್ ಕ್ರೋಶೆನು ಕೂಡ ಹಾಕೊಳ್ಬಹುದು. ಇಲ್ಲ ಅಂದ್ರೆ ಆರ್ಚ್ ಇನ್ನೂ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಬೇಕು ಅಂತ ಅಂದ್ರೆ ಟ್ರಿಪಲ್ ಕ್ರೋಶೆಸ್ನು ಕೂಡ ಫಿಲ್ ಅಪ್ ಮಾಡ್ಕೊಳ್ಬಹುದು. ಅವಾಗ ಆರ್ಚ್ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ. ಇಲ್ಲಿ ನಾನು ಮೊದಲಿಗೆ 6 ಡಬಲ್ ಕ್ರೋಶೆನ ಫಿಲ್ ಅಪ್ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿಯೊಂದು ಚೈನ್ ಅಲ್ಲೂ ಹೋಗಿ ಸೂಜಿನ ಹಾಕ್ಬೇಕು. ದಾರನ ತಂದು 2 ಮಾಡ್ಕೊಳ್ತಾ 6 ಡಬಲ್ ಕ್ರೋಶೆಟ್ನ ಫಿಲ್ ಅಪ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಸ್ಮಾಲ್ ಕಲರ್ ಕಾಪರ್ ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. 6 ಡಬಲ್ ಕ್ರೋಶೆಟ್ ಆದ್ಮೇಲೆ ಒಂದು ಬೀಡನ್ನ ಆಡ್ ಮಾಡ್ಕೊಳ್ಬೇಕು. ಬೀಡ್ ಲಾಕ್ ಏನು ಕೂಡ ಮಾಡ್ದೇನೆ ಸೂಜಿ ಮೇಲೆ 1 ಟೈಮ್ ದಾರನ ತಗೊಂಡು ಮತ್ತೆ ಎಲ್ಲಾ ಚೈನ್ಸ್ ಅಲ್ಲೂ ಕೂಡ ಈ ತರ ಡಬಲ್ ಕ್ರೋಶೆಸ್ ನ ಫಿಲ್ ಅಪ್ ಮಾಡ್ಕೊಳ್ತಾ ಹೋಗ್ಬೇಕು. ನಾನು ಹೇಳಿದ್ದೆ ಅಲ್ವಾ ಆಡ್ ನಂಬರ್ಸ್ ಅಲ್ಲಿ ಮಾಡ್ಬೇಕು ಅಂತ. ಯಾಕೆ ಅಂದ್ರೆ ನಾವಿಲ್ಲಿ ಆರ್ಚ್ ಮಧ್ಯದಲ್ಲಿ ಅಂದ್ರೆ ಎಕ್ಸಾಕ್ಟ್ ಮಧ್ಯದಲ್ಲಿ ಈ ತರ ಬೀಡನ್ನ ಆಡ್ ಮಾಡ್ತೀವಿ ಅಲ್ವಾ, ಬೀಡ್ ಎರಡೂ ಸೈಡು ಕೂಡ ನಮಗೆ ಈಕ್ವಲ್ ನಂಬರ್ ಅಲ್ಲಿ ಡಬಲ್ ಕ್ರೋಶೆಸ್ ಬರಬೇಕು. ಅವಾಗ ಮಾತ್ರ ಡಿಸೈನ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಇಲ್ಲ ಅಂತ ಅಂದ್ರೆ ನಾವು 12, 14 ಹೀಗೆ ಹಾಕಿದ್ವಿ ಅಂದ್ರೆ ಬೀಡ್ ಒಂದ್ ಕಡೆ ಆಗ್ಬಿಟ್ಟಿರುತ್ತೆ, ಮತ್ತೆ ಕ್ರೋಶ ನಂಬರ್ ಕೂಡ ಒಂದೊಂದ್ ಕಡೆ ಆಗ್ಬಿಟ್ಟಿರುತ್ತೆ. ಡಿಸೈನ್ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ನೋಡ್ಬೋದು ಎಕ್ಸಾಕ್ಟ್ ಸೆಂಟರ್ ಅಲ್ಲಿ ನಮಗೆ ಬೀಡ್ ಬರಬೇಕು. ಹಾಗಾಗಿ ಆಡ್ ನಂಬರ್ಸ್ ಅಲ್ಲಿ ನಾವು ಮೊದಲಿಗೆ ಡಬಲ್ ಕ್ರೋಶೆಸ್ ನ ಫಿಲ್ ಅಪ್ ಮಾಡ್ಕೊಂಡಿರ್ಬೇಕು. ಕಂಪ್ಲೀಟ್ ಆಗಿ ಈ ತರ 6 ಚೈನ್ಸ್ ನ ಮಾಡ್ಕೊಂಡಿದ್ ಆದ್ಮೇಲೆ ನಾವು 4 ಚೈನ್ ಅನ್ನ ಎಲ್ಲಿ ಲಾಕ್ ಮಾಡಿದ್ವಿ ಅಲ್ವಾ, ಸೇಮ್ ಅದೇ ಜಾಗಕ್ಕೆನೆ ಹೋಗಿ ಇದನ್ನು ಕೂಡ ಲಾಕ್ ಮಾಡ್ಕೊಳ್ಬೇಕು. ಒಂದು ಪುಟ್ಟದಾಗಿರುವಂತಹ ಬೀಡ್ ಆರ್ಚ್ ರೆಡಿ ಆಗ್ಬಿಡತ್ತೆ. ಈಗ ಇದು ಆದ್ಮೇಲೆ ಮತ್ತೆ 4 ಚೈನ್ಸ್ ನ ಮಾಡ್ಕೊಳ್ಬೇಕು. ಬ್ಯಾಕ್ ಸೈಡ್ ಇಂದ ಈ ತರ ಕಾಣಿಸುತ್ತೆ ಡಿಸೈನ್. ಈಗ ಮತ್ತೆ 4 ಚೈನ್ಸ್ ನ ಹಾಕೊಳ್ಬೇಕು. 1, 2, 3, 4 ಚೈನ್ ಅನ್ನ ಹಾಕೊಂಡು ಎಲ್ಲಿಗೆ ಬರುತ್ತೆ ಅಂತ ಹೇಳಿ ನೋಡ್ಕೊಂಡು ಎಕ್ಸಾಕ್ಟ್ ಅಲ್ಲಿಗೆನೆ ಕರೆಕ್ಟ್ ಆಗಿ ನೀವು ಲಾಕ್ ಮಾಡ್ಕೊಳ್ಬೇಕು. ಈಗ ಮತ್ತೆ 4 ಚೈನ್ಸ್ ನ ಹಾಕೊಳ್ಬೇಕು. ಆರ್ಚ್ ಆದ್ಮೇಲೆ 4 ಚೈನ್ ಹಾಕಿರ್ತೀವಿ ಅಲ್ವಾ, ಅಲ್ಲಿನೇ ನಾವು ಕುಚ್ಚನ್ನ ಕಟ್ಕೊಳ್ಳೋದು. ನಿಮಗೆ ಇಲ್ಲ ಇನ್ನು ಸ್ವಲ್ಪ ಸ್ಪೇಸ್ ಬೇಕು ಅಂತ ಅಂದ್ರೆ 2 ಟೈಮ್ ಕೂಡ ನೀವು 4 ಚೈನ್ಸ್ ನ ಮಾಡ್ಕೊಂಡು ಕುಚ್ಚನ್ನು ಕೂಡ ಕಟ್ಕೊಳ್ಬಹುದು. 4 ಚೈನ್ ಹಾಕಿದ ಆದ್ಮೇಲೆ ಮತ್ತೆ 6 ಚೈನ್ಸ್ ನ ಹಾಕಿ ಸೇಮ್ ಅದೇ ಜಾಗಕ್ಕೆನೆ ಹೋಗಿ ಒಂದು ಲೂಪ್ ನ ಮಾಡ್ಕೊಳ್ಬೇಕು. ಮತ್ತೆ 4 ಚೈನ್ಸ್ ನ ಮಾಡ್ಕೊಳ್ಬೇಕು. ಇಲ್ಲಿಗೆ ನಮ್ದು ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗತ್ತೆ. ಈಗ ಮತ್ತೆ ಸ್ಯಾರಿನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಬೇಕು. ನಾವು 6 ಚೈನ್ಸ್ ಹಾಕಿ ಏನು ಲೂಪ್ ನ ಫಾರ್ಮೇಶನ್ ಮಾಡಿದ್ವಿ ಅಲ್ವಾ, ಅಲ್ಲಿ ಮತ್ತೆ ಡಬಲ್ ಕ್ರೋಶೆನ ಫಿಲ್ ಅಪ್ ಮಾಡ್ಕೊಳ್ಳೋದು. ಸ್ಯಾರಿನ ಮತ್ತೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಬೀಡನ್ನ ಹಾಕಿ ಡಿಸೈನ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗ್ಬೇಕು. ಈಗ ಮತ್ತೆ ಏನ್ ಮಾಡ್ಬೇಕು, ನೀಡಲ್ ಮೇಲೆ ದಾರನ ತಗೊಂಡು ಡಬಲ್ ಕ್ರೋಶೆನ ಫಿಲ್ ಅಪ್ ಮಾಡ್ಕೊಳ್ಬೇಕು. ನೋಡ್ಬೋದು ಇಲ್ಲಿ ಕಂಪ್ಲೀಟ್ ಆಗಿ ನಾನು ಆರ್ಚಸ್ ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ತರ ಕಾಣಿಸ್ತಾ ಇದೆ ಡಿಸೈನ್ ಅಂತ. ಇದೇ ತರನೇ ಫಿನಿಶಿಂಗ್ ಆಗಿ ಬರಬೇಕು. ಇಲ್ಲಾಂತ ಅಂದ್ರೆ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ. ಒಂದು ಉದ್ದ ಒಂದು ಗಿಡ್ಡ ಎಲ್ಲ ಮಾಡ್ಕೊಳ್ಳೋದಿಕ್ಕೆ ಹೋಗ್ಬೇಡಿ. ಈಕ್ವಲ್ ಲೆಂತ್ ಅಲ್ಲಿ ಡಬಲ್ ಕ್ರೋಶೆಸ್ ನ ಫಿಲ್ ಅಪ್ ಮಾಡ್ಕೊಳ್ತಾ ಹೋಗ್ಬೇಕು. ಈ ತರ ಒಂದು ಪುಟ್ಟದಾಗಿರುವಂತಹ ಆರ್ಚ್ ಸಿಕ್ಕತ್ತೆ. ಕೊನೆಯಲ್ಲೂ ಕೂಡ ನನಗೆ ಈ ತರ ಒಂದು ಆರ್ಚ್ ಬಂದಿತ್ತು.
ಈಗ ನಾವು ಮೊದಲಿಗೆ ಸ್ವಲ್ಪ ದಾರನ ಬಿಟ್ಟಿರ್ತೀವಿ ಅಲ್ವಾ ಜಾಸ್ತಿ, ಅದನ್ನ ಟ್ರಿಮ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಫ್ಯಾಬ್ರಿಕ್ ಗ್ಲೂನ ಹಾಕೊಂಡು ಗಮ್ ಮಾಡ್ಕೊಂಡ್ಬಿಟ್ರೆ ಅದು ಕೂಡ ಫುಲ್ಲಿ ಸೆಕ್ಯೂರ್ ಆಗ್ಬಿಡತ್ತೆ. ಈ ತರ ಗ್ಲೂ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ಬ್ಯಾಕ್ ಸೈಡ್ ಅಲ್ಲೇ ಈ ತರ ಇಟ್ಕೊಳ್ಬೇಕು. ಕೊನೆಯಲ್ಲಿ ಈ ತರ ಕುಚ್ಚನ್ನ ಕಟ್ಕೊಳ್ಬೇಕು. ನೋಡ್ಬೋದು ನಾನು ಸ್ವಲ್ಪ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಇಲ್ಲಿ ನನಗೆ ಬಾರ್ಡರ್ ಅಲ್ಲಿ ಬ್ಲೂ ಮತ್ತೆ ಕಾಪರ್ ಕಲರ್ ಮಿಕ್ಸ್ ಇರೋದ್ರಿಂದ ನಾನು ಕುಚ್ಚು ಕಟ್ಕೊಳ್ಳೋದಿಕ್ಕೂ ಕೂಡ ಬ್ಲೂ ಮತ್ತೆ ಕಾಪರ್ ಕಲರ್ ಸಿಲ್ಕ್ ಥ್ರೆಡ್ ದಾರನ ತಗೊಂಡಿದ್ದೀನಿ. ಇಲ್ಲಿ 130 ದಾರನ ತಗೊಂಡಿದ್ದೀನಿ. ಅದು ಡಬಲ್ ಆದಾಗ ನಮಗೆ 260 ದಾರ ಆಗತ್ತೆ. 4 ಚೈನ್ ಗ್ಯಾಪ್ ಏನು ಬಿಟ್ಟಿದ್ವಿ ಅಲ್ವಾ ನಾವು ಕುಚ್ಚನ್ನ ಕಟ್ಕೊಳ್ಳೋದಿಕ್ಕೆ, ಆ ಜಾಗದಲ್ಲಿ ಈ 130 ದಾರನ ಹಾಕೊಂಡು ಕುಚ್ಚನ್ನ ಕಟ್ಕೊಳ್ಬೇಕು. ಇಲ್ಲಿ ಬಾರ್ಡರ್ ಕಲರ್ ಕಾಪರ್ ಇರೋದ್ರಿಂದ ನಾನು ಕಾಪರ್ ಕಲರ್ ಜರಿ ಥ್ರೆಡ್ ಅನ್ನ ತಗೊಂಡಿದ್ದೀನಿ. ಬಾರ್ಡರ್ ಯಾವ ಕಲರ್ ಇರುತ್ತೋ ಆ ಕಲರ್ ಅಲ್ಲಿ ನೀವು ಕುಚ್ಚನ್ನ ಕಟ್ಕೊಳ್ಬೇಕಾಗತ್ತೆ. ಗೋಲ್ಡ್ ಇದ್ರೆ ಗೋಲ್ಡ್ ಕಲರ್, ಸಿಲ್ವರ್ ಇದ್ರೆ ಸಿಲ್ವರ್ ಕಲರ್, ಈ ತರ ಜರಿ ಥ್ರೆಡ್ ಅನ್ನ ನೀವು ಬಳಸ್ಕೊಳ್ಬೇಕು. ಈಗ ಒಂದ್ 3 ರಿಂದ 4 ಸತಿ ಈ ತರ ಜರಿ ಥ್ರೆಡ್ ಅಲ್ಲಿ ಟೈ ಮಾಡ್ಕೊಂಡ್ಬಿಟ್ರೆ, ಗಂಟ್ ಹಾಕೊಂಡ್ಬಿಟ್ರೆ ಕುಚ್ಚು ರೆಡಿ ಆಗ್ಬಿಡತ್ತೆ. ಕುಚ್ಚು ಎಷ್ಟು ಉದ್ದ ಬೇಕು, ಅಥವಾ ಬೇಬಿ ಕುಚ್ಚು ತರ ಶಾರ್ಟ್ ಬೇಕಾ ಅಥವಾ ಲಾಂಗ್ ಇದ್ರೆ ಚೆನ್ನಾಗಿ ಕಾಣತ್ತಾ ಅಂತ ಹೇಳಿ ನೋಡ್ಕೊಂಡು ನಿಮ್ಮ ಕನ್ವೀನಿಯಂಟ್ಗೆ ತಕ್ಕಂತೆ ಈ ತರ ಪುಟ್ಟದಾಗಿರುವಂತಹ ಕುಚ್ಚನ್ನ ಕಟ್ಕೊಳ್ಬಹುದು. ಫೈನಲ್ ಆಗಿ ಡಿಸೈನ್ ಈ ತರ ಕಾಣಿಸ್ತಾ ಇತ್ತು. ಹೇಗನ್ನಿಸ್ತು ಈ ಡಿಸೈನ್ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇವತ್ತಿನ ಈ ವಿಡಿಯೋ ಹೇಗನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಆರಾಮಾಗಿರಿ, ಆರೋಗ್ಯವಾಗಿರಿ, ಖುಷಿಯಾಗಿರಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.